ದೋಕ್ಯುಂಗ್ ಮನೆಗೆ ಬಂದು ಕ್ಯಾಲೆಂಡರ್ ನಲ್ಲಿ ಮಾರ್ಕ್ ಮಾಡಿರೋದನ್ನ ನೋಡ್ತಿರ್ತಾಳೆ. ಆಗ್ಲೇ ಅಲ್ಲಿ ಅವಳ ತಮ್ಮ ಬರ್ತಾನೆ ಅವಳಿಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ. ದೋಕ್ಯುಂಗ್ಗೆ ಮ್ಯೂಲ್ಮಾಂಗ್ ಹೇಳಿದ್ದು ನೆನಪಿಗೆ ಬರುತ್ತೆ, ಅವಳಿಗೆ ಇಷ್ಟ ಆದವರು ಯಾರಾದ್ರೂ ಸಾಯ್ತಾರೆ ಅಂತ. ಅದಕ್ಕೆ ದೋಕ್ಯುಂಗ್ ಅವಳ ತಮ್ಮನಿಗೆ ಹಗ್ ಮಾಡ್ತಾಳೆ. ನೆಕ್ಸ್ಟ್ ಡೇ ದೋಕ್ಯುಂಗ್ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಅವಳು ಮ್ಯೂಲ್ಮಾಂಗ್ಗೆ ಹುಡುಕ್ತಾಳೆ. ಆದ್ರೆ ಅಲ್ಲಿ ಮ್ಯೂಲ್ಮಾಂಗ್ ಇರಲ್ಲ. ದೋಕ್ಯುಂಗ್ ನಿನ್ನೆ ಹೋಗಿರೋ ಅಂಗಡಿಯಲ್ಲೂ ನೋಡ್ತಾಳೆ, ಆದ್ರೆ ಅಲ್ಲೂ ಮ್ಯೂಲ್ಮಾಂಗ್ ಇರಲ್ಲ. ಈ ಕಡೆ ಮಿಸ್ನ ಫಾರ್ಚೂನ್ ಟೆಲ್ಲರ್ ಹತ್ರ ಹೋಗ್ತಾಳೆ. ಫಾರ್ಚೂನ್ ಟೆಲ್ಲರ್ ಮಿಸ್ನಾಗೆ ಅವಳ ಎಲ್ಲಾ ಬೆಡ್ಲಕ್ಕೆ ಕಾರಣ ಒಬ್ಬ ಹುಡುಗ, ಮತ್ತೆ ಅವನು ನೀರಿಗೆ ರಿಲೇಟೆಡ್ ಆಗಿದ್ದಾನೆ ಅಂತ ಹೇಳ್ತಾರೆ. ನಂತರ ಮಿಸ್ನ ದೋಕ್ಯುಂಗ್ಗೆ ಮೀಟ್ ಮಾಡ್ಲಿಕ್ಕೆ ಹೋಗ್ತಾಳೆ, ಮತ್ತೆ ಅವಳು ರೈಟಿಂಗ್ ಬಿಡ್ತಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ದೋಕ್ಯುಂಗ್ ಹೇಳ್ತಾಳೆ, ಇಮ್ಯಾಜಿನ್ ಮಾಡು, ಬದುಕ್ಲಿಕ್ಕೆ ನಿನ್ನ ಹತ್ರ ಬರೀ 100 ದಿನ ಇದೆ, ನೀನ್ ಏನ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀಯಾ? ಮಿಸ್ನ ಹೇಳ್ತಾಳೆ, ನಾನ್ ಟ್ರಾವೆಲ್ ಮಾಡ್ತೀನಿ, ಶಾಪಿಂಗ್ ಮಾಡ್ತೀನಿ, ಹೀಗೆ ಏನೇನೋ, ನಾನಿನ್ನೂ ಯೋಚನೆ ಮಾಡಿಲ್ಲ. ಅದಕ್ಕೆ ದೋಕ್ಯುಂಗ್, ನನ್ನ ಹತ್ರ ಬರೀ 100 ದಿನ ಇದ್ದಿದ್ರೆ ಸಾಯೋ ಮುಂಚೆ ನೀನು ಫೇಮಸ್ ಆಗೋದನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ನಂತರ